ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪವಗಡ ಕುಕಿಂಗ್ ಅಂಡ್ ಬ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ಜಾತ್ರೆಯ 9ನೇ ದಿನದ ಮರು ಜಾತ್ರೆಯ ವಿಡಿಯೋ ಯಾವ ರೀತಿ ಆಚರಣೆ ಮಾಡ್ತಾರಂತ ನೋಡ್ಕೊಂಡು ಬರೋಣ. ಅದಕ್ಕೂ ಮುನ್ನ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಆನಂತರ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಮಾಡುವ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇದು ಜಾತ್ರೆಯ 9ನೇ ದಿನದ ಮರು ಜಾತ್ರೆ ವಿಡಿಯೋ. ಸಾಮಾನ್ಯವಾಗಿ ಮರು ಜಾತ್ರೆ ಅಂದರೆ ಜಾತ್ರೆಯಾಗಿ 42 ದಿನ 48 ದಿನದಲ್ಲಿ ಮಾಡ್ತಾರೆ. ಆದರೆ ಈ ಸರ್ತಿ 9 ದಿನದಲ್ಲಿ ಮಾಡಿ ಮುಗಿಸ್ತಾ ಇದ್ದಾರೆ. ಮರು ಜಾತ್ರೆಗೆ ಅಂದರೆ ಹೂವಿನ ಬುಟ್ಟಿ, ಪೂಜಾರಪ್ಪನವರು, ಗೌಡ್ರು, ಗೊಂಚಕಾರರು, ಹಾಗೆ ತಳವಾರ ನಾಯಕರು, ಕುಲಸ್ಥರು ಇವರೆಲ್ಲ ಮೆರವಣಿಗೆ ಮೂಲಕ ಹೋಗಿ ಜಲ್ದಿ ಮಾಡಿರ್ತಾರಲ್ಲ ಆ ಜಾಗಕ್ಕೆ ಹೋಗಿ ಮತ್ತೆ ಪೂಜೆ ಮಾಡಿಕೊಂಡು ಗಂಗೆ ಪೂಜೆ ಮಾಡಿಕೊಂಡು ಬರುವಂಥದ್ದನ್ನ ಮರು ಜಾತ್ರೆ ಅಂತ ಕರೀತಾರೆ. ಈಗ ನೋಡಿ, ಹೂವಿನ ಬುಟ್ಟಿ, ಪೂಜಾರಪ್ಪನವರು, ಗೌಡ್ರು, ಗೊಂಚಕಾರರು, ದಾಸಪ್ಪನವರು ಇವರೆಲ್ಲರೂ ಈಗ ಹೊರಟಿದ್ದಾರೆ ಮೆರವಣಿಗೆ ಮೂಲಕ. ಹಾಗೆ ಕುಲಸ್ಥರು, ಇದಕ್ಕೇನು ಜನ ಜಾಸ್ತಿ ಕಲಿಯೋದಿಲ್ಲ, ನೆಂಟರು ಅವರು ಇವರೇನು ಬರೋದಿಲ್ಲ, ಇರೋ ಅಂಥವ್ರು ಮಾತ್ರ ಬರ್ತಾರೆ. ಮೆರವಣಿಗೆ ಮೂಲಕ ಹೋಗ್ಬೇಕು. ಇದು ಊರ್ ಸೆಂಟ್ರಲ್ ಇರುವ ಆಂಜನೇಯ ಸ್ವಾಮಿ ದೇವಸ್ಥಾನ. ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಬುಡ್ಡೆಕಲ್ಲಿರುತ್ತೆ. ನಮ್ಮ ಕಡೆ ಪ್ರತಿ ಒಂದು ಊರಲ್ಲೂ ಊರಿಗೆ ಒಂದು ಬುಡ್ಡೆಕಲ್ಲು ಇದ್ದೇ ಇರುತ್ತೆ. ಆ ಬುಡ್ಡೆಕಲ್ಗೆ ಏನೇ ಒಂದು ಶುಭ ಕಾರ್ಯ ಮಾಡ್ತೀವಿ ಅಂದ್ರೂ, ಅಂದರೆ ಮದುವೆ ಆಗಲಿ, ಜಾತ್ರೆ ಆಗಲಿ, ಹುಟ್ಕುಲ್ ತಗ್ಸೋದಾಗಲಿ, ದೇವ್ರ ಕಾರ್ಯ ಏನೇ ಒಂದು ಶುಭ ಕಾರ್ಯ ಮಾಡ್ತೀವಿ ಅಂದರೆ ಈ ಬುಡ್ಡೆಕಲ್ಲು ಹತ್ರ ಬಂದು ಪೂಜೆ ಮಾಡಿಕೊಂಡೇ ಹೋಗಬೇಕು, ಹಾಗೆ ಹೋಗಂಗಿಲ್ಲ. ಹಾಗಾಗಿ ಬುಡ್ಡೆಕಲ್ಗೂ ನೀರು ಹಾಕ್ಬಿಟ್ಟು ಅರಿಶಿನ, ಕುಂಕುಮ, ಹೂವು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಲಾಸ್ಟಲ್ಲಿ ಈಡ್ಗಾಯಿ ಹೊಡಿತಾರೆ ನೋಡಿ. ಈಡ್ಗಾಯಿ ಅಂದರೆ ಈ ರೀತಿ ಹೊಡಿತಾರೆ. ಏನೇ ಒಂದು ಶುಭ ಕಾರ್ಯ ಮಾಡ್ತೀವಿ ಅಂದ್ರೂ ಬುಡ್ಡೆಕಲ್ಲು ಇಲ್ಲದೆ ಹೋಗ್ಬೇಕು. ಮತ್ತು ಪೂಜೆ ಹೋಗ್ಬೇಕಾದ್ರೂ ಈ ಬುಡ್ಡೆಕಲ್ಲು ಹತ್ಬಿಟ್ಟೆ ಹೋಗಬೇಕು. ನಮ್ಮ ಕಡೆ ಪ್ರತಿ ಒಂದು ಊರಲ್ಲೂ ಈ ರೀತಿ ಬುಡ್ಡೆಕಲ್ಲು ಇರುತ್ತೆ. ಈಗ ಇದಕ್ಕೂ ಪೂಜೆ ಮಾಡಿಕೊಂಡು ಸೀದಾ ಜಲ್ದಿ ಬಾವಿ ಹತ್ರ ಹೋಗ್ತಾರೆ ನೋಡಿ. ಜಲ್ದಿ ಬಾವಿ ಹತ್ರ ಬಂದಾಯಿತು ಮರುಜಾತ್ರೆಯ ಪೂಜೆ ಮಾಡೋದಕ್ಕೆ. ಕಂಬ್ಳಿನ ಹಾಸ್ಬಿಟ್ಟು ತಂದಿರೋಂಥ ಪೂಜೆ ಸಾಮಾನೆಲ್ಲ ಇಡ್ತಾರೆ. ಊರ್ಮೆ ಸಮೇತ ಪೂಜೆಗೆ ಇಡ್ತಾರೆ. ಇದಕ್ಕೇನು ಜನ ಜಾಸ್ತಿ ಕಲಿಯೋದಿಲ್ಲ, ಊರಿನ ಜನ, ಕುಲಸ್ಥರು, ಹಾಗೆ ಬಂದಿರೋ ಅಂಥ ನೆಂಟರು ಯಾರಾದರೂ ಇದ್ದರೆ ಅವ್ರು ಬರ್ತಾರೆ. ಪಕ್ಕದಲ್ಲೇ ಕಲ್ಯಾಣಿ ಬಾವಿ ಇದೆ, ಅದಕ್ಕೆ ಸಹ ಗಂಗೆ ಪೂಜೆನ ಮಾಡ್ತಾರೆ ನೋಡಿ. ಇಷ್ಟೇ ಜನ, ಜಾಸ್ತಿ ಜನ ಕಲಿಯೋದಿಲ್ಲ ಮರುಜಾತ್ರೆಗೇನು. ಎಲ್ಲ ಕಡೆನೂ ಮಾಡ್ತಾರೆ ಮರುಜಾತ್ರೆ ಅಂದರೆ. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ, ಜಾತ್ರೆ ಆಗಿ 42 ದಿನ 48 ದಿನದಲ್ಲಿ ಮಾಡ್ತಾರೆ. ಆದರೆ ಈ ಸಲ ನಮ್ಮೂರಲ್ಲಿ 9 ದಿನದಲ್ಲಿ ಮಾಡಿ ಮುಗಿಸ್ತಾ ಇದ್ದಾರೆ. ಕಾರಣ ಇಷ್ಟೇ, ಪಕ್ಕದೂರಿನ ಹನುಮಂತನಹಳ್ಳಿಯಲ್ಲಿ ಮಾರಿಯಮ್ಮ ಮಾಡಬೇಕಾಗಿತ್ತು. ಹಂಗಾಗಿ ಈ ತಾಯಿಗೆ ಮಡ್ಲು ತುಂಬೋ ಊರದು, ಹಂಗಾಗಿ ಈ ಜಾತ್ರೆ ಆಗ್ದಲೇ ಅಲ್ಲಿ ಮಾರಿಯಮ್ಮ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು 9 ದಿನದಲ್ಲಿ ಮಾಡಿ ಮುಗಿಸ್ತಾ ಇದ್ದಾರೆ ಮರುಜಾತ್ರೆನ. ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ. ಈಗ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆನೂ ಸಹ ಆಯಿತು. ಈಗ ಮಂಗಳಾರತಿನ ಮಾಡ್ತಾ ಇದ್ದಾರೆ. ಇಷ್ಟೇ ಮರುಜಾತ್ರೆದು ಸಿಂಪಲ್ ಆಗಿ ಮಾಡ್ತಾರೆ. ದೊಡ್ಡ ಜಾತ್ರೆ ಆದಮೇಲೆ ಮರುಜಾತ್ರೆನೇ ಮಾಡ್ತಾರೆ. ಇದೆಲ್ಲ ಆದಮೇಲೆ ನಾನು ಹೇಳಿದೆ, ಎಲ್ಲರೂ ಒಂದು ಹತ್ರ ಪೂಜಾರಪ್ಪನವರು, ಗೌಡ್ರು, ಗೊಂಚಕಾರರು, ತಳವಾರ ನಾಯಕರು ಇವರೆಲ್ಲ ಒಟ್ಟಿಗೆ ನಿಂತ್ಕೊಳ್ರಿ ಅಂತ ಹೇಳಿದ್ದೆ. ಹಾಗಾಗಿ ಲಾಸ್ಟಲ್ಲಿ ಒಟ್ಟಿಗೆ ನಿಂತ್ಕೊಂಡ್ರು. ಟವಲ್ ಹಾಕ್ಕೊಂಡಿರೋರು ಪೂಜಾರಪ್ಪನವರು, ಅವ್ರ ಪಕ್ಕದಲ್ಲಿರೋದು ಊರ್ ಗೌಡ್ರು, ಗೌಡ್ರು ಪಕ್ಕದಲ್ಲಿರೋರು ಗೊಂಚಕಾರರು, ಗೊಂಚಕಾರರು ಪಕ್ಕದಲ್ಲಿರೋರು ತಳವಾರ ನಾಯಕರು, ಅವ್ರ ಸೆಂಟ್ರಲ್ಲಿ ನಾನು ನಿಂತ್ಕೊಂಡಿದ್ದೆ. ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ನಮ್ಮ ಕುಲಸ್ತ್ರ ಹೆಣ್ಮಕ್ಳು ಏನಿದಾರೋ ಅಲ್ಲಿಗೆ ಬಂದಿರೋರು ಮಾತ್ರ. ದೊಡ್ಡವರೆಲ್ಲ ಹೇಳಿದ್ರು, ಇನ್ನು ಜಾತ್ರೆ ಇದೆ ಲಾಸ್ಟ್ ಆಗೋದು, ಇನ್ನೆಷ್ಟೋ ವರ್ಷಕ್ಕೆ ಜಾತ್ರೆ ಮುಗಿಯೋದು, ನಮ್ಮ ಹೆಣ್ಮಕ್ಳು ದೇವ್ರ ಸಾಮಾನೇ, ಹಂಗಾಗಿ ಅವ್ರಿಗೂ ಉರ್ಮೆ ಬಡೀರಿ ಅಂತ ಹೇಳ್ಬಿಟ್ಟು ಉರ್ಮೆ ಬಡಿಯೋರಿಗೆ ದುಡ್ಡುಗಳನ್ನ ಕೊಟ್ಬಿಟ್ಟು ಹೆಣ್ಮಕ್ಳೆಲ್ಲ ನಿಲ್ಲಿಸ್ಬಿಟ್ಟು ಉರ್ಮೆನ ಬಡಿದ್ರು. ಒಂದು ಕ್ಷಣ ನಮಗೆ ಕಣ್ಣಲ್ಲಿ ನೀರೇ ಬಂದುಬಿಟ್ಟು, ತುಂಬ ಅದೃಷ್ಟ ಮಾಡಿದ್ವಿ ಅಂತಲೇ ಹೇಳ್ಬೋದು. ಬಸ್ಲೇನಾರ್ ಕುಲದಲ್ಲಿ ಹುಟ್ಟಿರೋದಕ್ಕೆ ನಾವು, ಅದರಲ್ಲೂ ನಮ್ಮೂರಲ್ಲಿ ಹುಟ್ಟಿ ಬೆಳೆದಿರೋದಕ್ಕೆ ತುಂಬ ಪುಣ್ಯ ಮಾಡಿದ್ವಿ ಅಂತಲೇ ಹೇಳ್ಬೋದು. ಲಾಸ್ಟಲ್ಲಿ ಎಲ್ಲರೂ ಫೋಟೋಗಳನ್ನ ತಗೊಂಡ್ಬಿಟ್ಟು ಹಿಂದಿರ್ಕೊಂಡು ದೇವಸ್ಥಾನ ಹತ್ರ ಬಂದ್ವಿ. ಬಂದಾದಮೇಲೆ ಈಗ ದೇವಸ್ಥಾನದ ಎಂಟ್ರೆನ್ಸಲ್ಲೇ ಹೂವಿನ ಬುಟ್ಟಿಗೂ, ಪೂಜಾರಪ್ಪನವ್ರಿಗೂ, ದಾಸಪ್ಪನವ್ರಿಗೂ ಅವ್ರಿಗೆಲ್ಲರಿಗೂ ಪಾದನ ತೊಳೆದು ಒಳಗಡೆ ಕರ್ಕೊಳ್ತಾ ಇದ್ದಾರೆ. ನೋಡಿ ದೇವಸ್ಥಾನ ಈ ರೀತಿ ಇದೆ.
ಇಲ್ಲಿ ದೇವ್ರ ಪದ ಸಹ ಆಡ್ತಾ ಇದ್ದಾರೆ ಅಜ್ಜಿಯವರು. ಇದಾದ್ಮೇಲೆ ಮತ್ತೆ ದೇವ್ರಿಗೆ ಒಳಗಡೆ ಬಂದ್ಮೇಲೆ ದೇವಸ್ಥಾನ ಸುತ್ತ ಒಂದು ಸುತ್ತು ಬರಬೇಕು. ಹೂವಿನ ಬುಟ್ಟಿ ದಾಸಪ್ಪನವರು ಮೆರವಣಿಗೆ ಮೂಲಕ ದೇವಸ್ಥಾನ ಸುತ್ತು ಒಂದು ಸುತ್ತು ಬಂದ್ಮೇಲೆ ಒಳಗಡೆ ಹೋಗ್ಬೇಕಂದ್ರೆ ಹೂವಿನ ಬುಟ್ಟಿ ದೃಷ್ಟಿ ತೆಗಿಬೇಕು. ಹಾಗಾಗಿ ದೃಷ್ಟಿ ತೆಗಿತಾ ಇದ್ದಾರೆ. ದೃಷ್ಟಿ ತೆಗೆದಾದ್ಮೇಲೆ ಈಡ್ಗಾಯಿನ ಹೊಡಿತಾರೆ. ಈಡ್ಗಾಯಿ ಹೊಡೆದ್ಮೇಲೆ ಲಾಸ್ಟಲ್ಲಿ ಇನ್ನೊಂದ್ಸಲ ಪೂಜೆ ಮಾಡ್ಕೊಂಡ್ಬಿಟ್ಟು ಹೂವಿನ ಬುಟ್ಟಿನ ಒಳಗಡೆ ತಗೊಳ್ಳೋದು. ಒಳಗಡೆ ಬಂದಾದ್ಮೇಲೆ ಈಗ ದೇವ್ರಿಗೆ ಪೂಜೆ ನಡೆಯುತ್ತೆ. ಈಗ ಪೂಜೆ ನಡೀತಾ ಇದೆ. ಮಧ್ಯಾಹ್ನ 12 ಗಂಟೆ ಆಗಿದೆ. ಇದೇ ಲಾಸ್ಟ್ ಪೂಜೆ. ಮತ್ತೆ ವಾರಕ್ಕೊಂದ್ಸಲ ಸೋಮವಾರ ಮಾತ್ರ ಬಾಗಿಲು ತೆಗೆದು ಪೂಜೆ ಮಾಡೋದು. ಡೈಲಿ ಪೂಜೆ ಏನು ನಡೆಯೋಂಗಿಲ್ಲ. ಪಕ್ಕದಲ್ಲಿ ದೊಡ್ಡಪ್ಪ ನಿಂತಿದ್ರು, ಮೌನವಾಗಿ ಏನೋ ಯೋಚನೆ ಮಾಡಿಕೊಂಡು ಬೇಡ್ಕೊಳ್ತಾ ನಿಂತ್ಕೊಂಡಿದ್ರು. ತುಂಬ ಜನ ಇತ್ತು, ಹಂಗಾಗಿ ವಿಡಿಯೋ ಮಾಡೋದಕ್ಕೆ ಬೇರೆಯವ್ರ ಕೈಲಿ ಕೊಟ್ಟಿದ್ದೆ, ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಪೂಜೆ ಎಲ್ಲ ಆದಮೇಲೆ ಈಗ ಊಟ ಮಾಡೋದಕ್ಕೆ ಅರ್ಸೇವೆ ಅಂತ ಕರಿತೀವಿ ನಾವು. ಇದಕ್ಕೆ ಅಂತಿ ಅರ್ಸೇವೆ ಅಂತ ಕರಿತೀವಿ. ಎಲ್ಲರೂ ಊಟಕ್ಕೆ ಕೂತಿದ್ದಾರೆ ಕೆಳಗಡೆನೆ. ಗೋವಿಂದ ಅಂತ ಅಂದ್ಬಿಟ್ಟು ಊಟ ಮಾಡಬೇಕು. ದೇವ್ರ ಪ್ರಸಾದ ಅನ್ನ ಸಾಂಬಾರು ಮತ್ತು ಅಕ್ಕಿ ಪಾಯಸ ಮಾಡಿದ್ರು. ದೇವಸ್ಥಾನ ಸುತ್ತೂ ಕೂತ್ಕೊಂಡಿದ್ರು, ತುಂಬ ಜನ ಕೂತ್ಕೊಂಡಿದ್ರು. ಗೋವಿಂದ ಗೋವಿಂದ ಅಂತ 3 ಸಲ ಹೇಳ್ಬಿಟ್ಟು ಊಟ ಮಾಡಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಪಾವಗಡ ತಾಲೂಕ್ ಮರಿದಾಸನಹಳ್ಳಿ ಗ್ರಾಮದ ಕುಂಚಿಟಿಗರ ಬಸ್ತೇನರ್ ಕುಲ ದೇವತೆಯಾದ ಶ್ರೀ ಶ್ರೀ ಮದ್ದೆಮ್ಮ ದೇವಿಯ ಜಾತ್ರೆ ಮಹೋತ್ಸವ ಯಾವ ರೀತಿ ಆಚರಣೆ ಮಾಡಿದ್ರಂತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು.